ಯಾರು ಯೋಗೀಶಣ ಟೀಮ್ ಈ ನಮ್ಮ ಸ್ನೇಹಿತರಿಗಿರ್ತಕ್ಕಂಥ ತಾಕತ್ತೆ ಅದು. ಏನು ಆಗಲ್ಲ ಅಂತೀವೋ ಅನ್ಕೊಳ್ತೀವೋ ಅದು ಆಗುತ್ತೆ. ಸೊ ಹಾಗಾಗಿ 2 ದಿವಸ 3 ದಿವಸ ನಡೀಬೇಕಾದಂಥ ಒಂದು ಪ್ರತಿಭಾನ್ವೇಷಣೆ ಕಾರ್ಯಕ್ರಮ ಹಿರಿಯ ನಾಯಕರು ಮತ್ತು ಅದಾದ್ಮೇಲೆ ಫಿಲ್ಮ್ ಆಕ್ಟ್ರೆಸ್ ವಾಯ್ಸ್ನ ತೋರಿಸ್ತೀನಿ. ಧ್ವನಿ ಕರೆಕ್ಟ್ ಆಗಿದ್ದಾಗ ನೀವು ಚಪ್ಪಾಳೆ ಹೊಡೆದು ನಿಮ್ಮ ಪ್ರೋತ್ಸಾಹ ಕೊಡ್ಬೇಕಂತ ಕೇಳ್ಕೊಳ್ತಾ ಮೊದಲನೇದಾಗಿ ಯಾರ ವಾಯ್ಸ್ ಮಾಡೋಣ? ಸನ್ಮಾನಿಸಿ ಯಡಿಯೂರಪ್ಪನವ್ರು ಯಾವ ಥರ ಮಾತಾಡ್ತಾರೆ ಅಂತ. ಕ್ರಿಕೆಟ್ ಕಾಮೆಂಟ್ರಿನ ಯಡಿಯೂರಪ್ಪನವ್ರ ಹತ್ರ ಹೇಳ್ಸಕ್ ಹೋದ್ರು. ಯಾವ ಥರ ಅವರು ಯಾವ ಹೇಗೆ ಕಾಮೆಂಟ್ರಿ ಮಾಡೋದನ್ನ ಹೇಳ್ಕೊಟ್ಟಿದ್ದೆ ನಾವು ಯಾರು ಬರಿಬಾರ್ದು. ಇವತ್ತು ಸಂದರ್ಭದಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀವಿ. ನಮ್ಮನ್ನು ಬಿಡಿಸೋದಕ್ಕೆ ಬಹಳಷ್ಟು ಜನ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ನಾವು ಯಾವತ್ತೂ ಬಿಡಲ್ಲ, ನಾವು ಸ್ಟ್ರೈಟ್ ಆಗಿ ನಿಂತ್ಕೊಳ್ತೀವಿ. ನೀವು ಬೇರೆ ಮಾತಾಡೋದ್ರಲ್ಲಿ ಸಿದ್ದರಾಮಯ್ಯನವರು ಬರ್ತೀವಿ. ನಮಸ್ಕಾರ. ಸಿದ್ದರಾಮಯ್ಯನವರು ಯಾವ ಥರ ಮಾತಾಡ್ತಾರೆ? ಹೌದು ಇಲ್ಲ ಯಾರು ಹೇಳಲ್ವಾ? ನೀವು ಮಾತಾಡಿ ಫಸ್ಟ್ ಹೇಳ್ತೀನಿ ಅಂತೀರಾ? ಓಕೆ, ಸಿದ್ದರಾಮಯ್ಯನವರು ಯಾವ ಥರ ಮಾತಾಡ್ತಾರೆ ಸರ್? ಕಾಮೆಂಟ್ರಿ ಮಾಡಬೇಕು ಅಂದಾಗ situation is critical. ಯಾಕಂದ್ರೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಈ ಅನ್ನಭಾಗ್ಯ, ಕ್ಷೀರ ಭಾಗ್ಯ, ಸೌದಿ ಭಾಗ್ಯ ಎಲ್ಲ ಕೊಟ್ಟು ಯಾವನೊಬ್ಬ ಬಂದು ಕೇಳಿದ, ಸಿದ್ದರಾಮಯ್ಯನವರೇ ನೀವೆಲ್ಲ ಭಾಗ್ಯವನ್ನು ಕೊಟ್ಟಿದ್ದೀರಿ, ನಾನು ಹುಡುಗಿನ ಲೋನ್ ಮಾಡ್ತಿದ್ದೀನಿ, ಅವ್ರ ಹೆಸರು ಭಾಗ್ಯನೇ, ಅವ್ರನ್ನ ನಾನು ಕೊಟ್ಟು ಮದುವೆ ಮಾಡಿ ಅದೆಲ್ಲ ಆಗಲ್ಲ. ಕುಮಾರಸ್ವಾಮಿ ಮಾತಾಡ್ತೀನಿ. ನಮ್ಮ ಕೈಯಲ್ಲಿ ಕುಮಾರಸ್ವಾಮಿ ಅವರು ಯಾವ ಥರ ಮಾತಾಡ್ತಾರೆ ನೋಡಿ ಬ್ರದರ್. ಇವತ್ತು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಇವತ್ತು ನೀವು ನಮ್ಮಿಂದನೇ ಕಲ್ತ್ಕೋಬೇಕಾಗಿದೆ. ಇವತ್ತು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ನಮ್ಮ ಬುದ್ಧಿವಂತರು. ಇವತ್ತು ನಾವು ಬರ್ತೀವಿ. ನಮಸ್ಕಾರ. ಕನ್ನಡ ಒಂದು, ಕಾವೇರಿ ಒಂದು, ಮಹದಾಯಿ ಒಂದು, ಎಲ್ಲ ಒಂದು ಒಂದು ಒಂದು. ಈ ಕರ್ನಾಟಕಕ್ಕಾಗಿದ್ದೀನಿ, ಹೆಮ್ಮೆ ಮೆರವಣಿಗೆ ಮಾಡಿದ್ದೀನಿ, ಎಲ್ಲ ಮೆರವಣಿಗೆ ಮಾಡಿದ್ದೀನಿ. ಇವತ್ತು ನೀವೆಲ್ಲರೂ ನನ್ನ ಜೊತೆ ಕೈ ಜೋಡಿಸ್ಬೇಕು. ನಾಳೆಯಿಂದ ಕೈ ಜೋಡಿಸ್ಲಿಲ್ಲ ಏನು ತಪ್ಪಾಗಿ ಅರ್ಥ ಮಾಡ್ಕೊತೀರಿ. ಬೆಳಗ್ಗೆ ಬಂದ್ ಹಾಲ್ ಬಂದ್, ಬೆಳಗ್ಗೆ ಇದ್ರೆ 2 ಬಂದ್. ಸಿರಿಗನ್ನಡ ಗೆಲ್ಗೆ, ಸಿರಿಗನ್ನಡ ಬಾಳ್ಗೆ. ಬಹಳ ಸಂತೋಷ ಆಗ್ತಾ ಇದೆ ಈ ಒಂದು ವೇದಿಕೆಯಲ್ಲಿ ನಾನು ಮಾತನಾಡ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ಈ ರಾಜ್ಕುಮಾರ್ ಅಂತಕ್ಕಂಥದ್ದು ನೀವು ಕೊಟ್ಟಿರೋ ಹೆಸರಲ್ಲಿ ಏನು ಹೇಳಿ, ನನಗೆ ಡಾಕ್ಟರೇಟ್ ಪದವಿ ಕೊಟ್ಟಿದ್ದೀರಿ, ಎಲ್ಲ ಪದವಿಗಳನ್ನು ನೀವೇ ಕೊಟ್ಟಿರೋರು. ರಾಜ್ಕುಮಾರ್ ನಿಲ್ಲಿಸೊತ್ತು ಎಲ್ಲರೂ ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ ಬಲ್ಲ. ನಮಸ್ಕಾರ. ಶಿವರಾಜ್ ಕುಮಾರ್ ಕಾಮೆಂಟ್ರಿ ಮಾಡಿಸೋದಂತ ಹೋಗ್ಬಿಟ್ರು. ಅವರು ಒಂದೇ ಒಂದು ಮಾತು ಒಂದು ಮಾತು ಇಷ್ಟಪಡ್ತೀನಿ. ಅಪ್ಪಾಜಿ ಹೇಳ್ತಾ ಇದ್ರು, ಕನ್ನಡದ ವಿಷಯಕ್ಕೆ ಬಂದರೆ, ಕರ್ನಾಟಕದ ಯಾವುದೇ ವಿಷಯಕ್ಕೆ ಬರಬೇಕಂದ್ರೆ ನೀವು ಮೊದಲನೇದಾಗಿ ನೀವು ಇರಬೇಕು ಅಂತ ಹೇಳ್ತಾರೆ. ಅದು ಕ್ರಿಕೆಟ್ ಆಡ್ತೀವಿ, ಆದರೆ ಕಾಮೆಂಟ್ರಿ ಮಾಡೋದು ನನ್ನ ಕೈಲಾಗಲ್ಲ. ಒಂದು ಕೆಲಸ ಮಾಡಿ, ಅಲ್ಲಿ ಪ್ರೇಮಿದರು ಮಾತು ಕೇಳಿ ನೋಡಿ, ಅವ್ರು ಮಾಡ್ಬೋದು. ಪ್ರೇಮದಾರರು ಲೂಸ್ ಬಾಲ್ ಅಂತ ಮುಂದೆ ಹೋದ್ರೆ ಸ್ಟಂಪ್ ಔಟ್ ಮಾಡ್ತಾರೋ, ಮ್ಯಾಚೆ ಗೋಳು ಕಾಣೋ, ಎಲ್ಲ ಫಿಕ್ಸಿಂಗ್ ಕಾಣೋ, ಹೆಲ್ಮೆಟ್ ಇಲ್ದಿದ್ರೆ ತಲೆನೇ ಚೂರು. ಅದಕ್ಕೆ ಬೆಂಗಳೂರಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ. ನೆಕ್ಸ್ಟ್ ಯಾರು? ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ನಾನು ಕಳೆದ ವರ್ಷ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ನ ಮೀಟ್ ಮಾಡಿದೆ. ಅವ್ರ ಎದುರುಗಡೆ ಒಂದು ಪರ್ಫಾರ್ಮೆನ್ಸ್ ಮಾಡೋದಕ್ಕೂ ನನಗೆ ಒಂದು ಒಳ್ಳೆ ಅವಕಾಶ. ಮತ್ತೆ ವಾಯಿಸ್ಬೇಕು ನಿಮ್ಗೆ ಅಂತ ಹೇಳಿ ನನಗೆ ಬಂದ್ರೆ ಖಂಡಿತ ಸಾಹಸ ಸಿಂಹ ಅಭಿನವ ವಿಷಯ ಏನಂತ ನಾನು ಏನು ಹೇಳೇ ಇಲ್ಲ. ನಾನು ಯಾಕ ನನ್ನ ಮಗಂದು ಹಾಲಿವುಡ್ ಎಲ್ಲ ಕಡೆ ಔಟ್. ಅದು ಯಾವಾಗ ಅಂತ ನಿಮ್ಗೆ ಹೇಳ್ಬೇಕಾ ಸರ್?
ಹೇಳಿ ಸರ್. ಹಾಂ ಸರ್. ಸರ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಸರ್, ಅದೆಲ್ಲ ಡಿಸ್ಕ್ಲೋಸ್. ಅಷ್ಟೇನಾ ಜೋಶು? ಅದು ಹಂಗಿರ್ಬೇಕು ಜೋಶ್ ಅಂದ್ರೆ. ಇದೀನಿ ಅಟ್ ಇಂಡೋ ಏಷ್ಯನ್ ಅಕಾಡೆಮಿ ಡಿಗ್ರಿ ಕಾಲೇಜ್. ಇಂದಿನ ದಿನ ಲೆಟ್ ಮಿ ವೆಲ್ಕಮ್ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡಾ ಚಟುವಟಿಕೆಗಳಲ್ಲೂ ನಮ್ಮ ಸಂಸ್ಥೆಯ famous in film industry to please come on the stage. I request Rupika madam to come on the stage. I request Mr. M.S. Ravina, please come on the stage. ಕೋವಿಡ್ ಟೈಮಲ್ಲಿ ನಾನು ಕರೆದ ತಕ್ಷಣ ನಮ್ಮ ಎಲ್ಲ ಸುಮಾರು ಅನೇಕ ಪಿಕ್ಚರ್ಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಹಾಗೇನೆ ಅವರ ಹಸ್ಬೆಂಡ್ ಆದಂತ ಶಿವಕುಮಾರ್ ಅವರು. ಐ ಹಾರ್ಟ್ಲಿ ವೆಲ್ಕಮ್ ರೂಪಿಕಾ, ಹೂ ಇನ್ ಸ್ಪೈಟ್ ಆಫ್ ವೆರಿ ಬಿಸಿ ಸ್ಟೂಡೆಂಟ್ ಅವರು ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸ್ನೇಹಿತರು ಚಿರಋಣಿ ಆಗಿರುತ್ತೆ. ವಂದನೆಗಳು. Light is believed to be enlightenment.
ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವೇದಿಕೆ ಮೇಲೆ ಕೂತಿರುವ ಎಲ್ಲ ದಿಗ್ಗಜರಿಗೂ ನಮಸ್ಕಾರ ಹೇಳಕ್ ಇಷ್ಟಪಡ್ತಾ, ಇವತ್ತು ರಂಗು ರಂಗಾದ ಹಬ್ಬ, ಎಲ್ಲೆಡೆ ಹೋಲಿ ಹಬ್ಬ. ಆದ್ರೆ ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಎಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಅದು ವಿಜಯನಗರದಲ್ಲಿ ಇರುವಂತ ಆದಿಚುಂಚನಗಿರಿ ಮಠ ಸ್ನೇಹ ದೀಪ ಮಾಡ್ತಿರುವಂತ ಅದ್ಭುತವಾಗಿರುವಂತ ಕಾರ್ಯಕ್ರಮಗಳು. ನಾವು ಬಣ್ಣ ಎರಚಿದ್ರೇನೆ ಹೋಲಿ ಅಲ್ಲ, ನಮ್ಮ ಜೀವನಕ್ಕೆ ಬಣ್ಣ ತರುತ್ತಿರುವಂತ ಸ್ನೇಹ ದೀಪ ಚಾರಿಟೇಬಲ್ ಟ್ರಸ್ಟ್ಗೆ ದೊಡ್ಡ ಚಪ್ಪಾಳೆ ತಟ್ಟಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಕ್ಷಮೆ ಕೇಳ್ತಾ ಇದೀನಿ, ಸ್ವಲ್ಪ ತಡವಾಗಿ ಬಂದೆ. ಯಾಕೆ ಅಂತ ಹೇಳಿದ್ರೆ ಮನುಷ್ಯನಾದ್ಮೇಲೆ ಒಬ್ರಿಗೊಬ್ರು ನಾವು ಸಹಾಯ ಮಾಡಬೇಕು. ನನ್ನ ತುಂಬಾ ಬೇಕಾಗಿರೋರು ICUನಲ್ಲಿ ಅಡ್ಮಿಟ್ ಆಗಿದ್ರು, ಅವ್ರಿಗೆ ಬ್ಲಡ್ ಅರೇಂಜ್ ಮಾಡೋದು ಸ್ವಲ್ಪ ಲೇಟ್ ಆಗಿತ್ತು. ಸೊ ಅದಕ್ಕೆ ಮೊದಲನೇದಾಗಿ ನನ್ನ ಕ್ಷಮೆ ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ. ಈ ಒಂದು ಪುಣ್ಯ ಭೂಮಿನಲ್ಲಿ ಹುಟ್ಟಿದ್ದಕ್ಕೆ ಗೌರವ ಬರುತ್ತೆ. ಯಾಕೆ ಅಂದ್ರೆ ಕರ್ನಾಟಕದ ಮೇಲೆ ಸಂಸ್ಕೃತಿ, ಸಂಸ್ಕಾರ ಹಾಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧಕರಿಲ್ಲ ಹೇಳಿ, ಎಲ್ಲಾ ಕ್ಷೇತ್ರದಲ್ಲೂ ಸಾಧಕರಿದ್ದೀವಿ. ಆದ್ರೆ ಅವಾಗಲೂ ನಾನು ಡಿಸೇಬಲ್ ಅಂತ ಹೇಳ್ತೀರ. ನನಗೆ ಆ ವರ್ಡ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಇವತ್ತು ನಾನು ಸ್ಪೆಷಲ್ ಆಗಿರುವಂತ ಒಂದು ಹೆಸರು ಕೊಡ್ಬೇಕು ಅಂತ ಅನ್ಕೊಂಡಿದ್ವಿ. ಯಾವ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತೆ. ಆದ್ರೆ ಆ ಪ್ರತಿಭೆನ ಹೊರ ಹಾಕಬೇಕು ಅಂದ್ರೆ ನಮಗೆ ವೇದಿಕೆ ಬೇಕು. ಅಂತ ಅದ್ಭುತವಾಗಿರುವಂತ ವೇದಿಕೆ ಸೃಷ್ಟಿ ಮಾಡಿರುವಂತಹ ನಮ್ಮ ಸ್ನೇಹ ದೀಪ ಟ್ರಸ್ಟ್ಗೆ, ಹಾಗೆ ಎಸ್ಪೆಷಲಿ ಪಾಲ್ ಸರ್ಗೆ ನಾನು ಎಷ್ಟೇ ಆಭಾರಿ ಆಗಿದ್ರು ನಾನು ಕಡಿಮೆನೆ ಅಂತ ಹೇಳ್ಬೋದು. ಬಿಕಾಸ್ ನಿಮ್ಮೆಲ್ಲರ ಜೀವನಕ್ಕೂ ಬೆಳಕಾಕೊಂಡು, ನಿಮ್ಮ ಪ್ರತಿಭೆಗೂ ಕೂಡ ಪ್ರೋತ್ಸಾಹ ಮಾಡಿಕೊಂಡು, ನಿಮ್ಮ ಎಜುಕೇಶನ್ ಕೂಡ ನೋಡಿಕೊಂಡು ಒಂದು ದೊಡ್ಡ ಹೆಮ್ಮರವಾಗಿ ನಿಂತಿದ್ದಾರೆ ಅಂದ್ರೆ ನೀವೆಲ್ಲ ಎಷ್ಟು ಅದೃಷ್ಟವಂತರು ಅಂತ ಕಾಪಾಡ್ಕೊಳ್ಬೇಕಾಗುತ್ತೆ. ಯಾಕೆ ನನಗೆ ಕಲ್ಚರಲ್ ಈವೆಂಟ್ ಇನಾಗ್ರೇಷನ್ ಅಂದಿದ ತಕ್ಷಣ ನನಗೆ ಓಡೋಡಿ ಬರಬೇಕು ಅನ್ಸುತ್ತೆ ಅಂದ್ರೆ, ನಾನು ಇಂಥ ಹಲವಾರು ವೇದಿಕೆಯಲ್ಲಿ ಹತ್ತನೇ ನಿಮ್ಮ ಮುಂದೆ ಇವಾಗ ಒಂದು ಹೀರೋಯಿನ್ ಆಗಿ ಕೂತ್ಕೊಳ್ಳುವಂತ ಒಂದು ಸಾಧ್ಯತೆ ಆಯಿತು. ಮೂಲತಃ ನಾನು ನಾಯಕ ನಟಿ ಆಗೋಕ್ಕಿಂತ ಮುಂಚೆ ನನ್ನ ಚಿಕ್ಕ ಪರಿಚಯ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೂಲತಃ ನಾನು ಭರತನಾಟ್ಯ ಕಲಾವಿದೆ. 15 ವರ್ಷದಿಂದ ಭರತನಾಟ್ಯ ಅಭ್ಯಾಸ ಮಾಡ್ತಾ ಇದ್ದೀನಿ. ಹಾಗೆ ರಂಗಭೂಮಿ ಕಲಾವಿದೆ ಕೂಡ ಹೌದು. ಇದೀಗ ಸುಮಾರು ಒಂದು 3,000 ಪ್ರಶಸ್ತಿ ಕೂಡ ಬಂದಿದೆ, ಒಂದು 5,000 ಸ್ಟೇಜ್ ಶೋಸ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬಾಲನಟಿಯಾಗಿ ಪ್ರವೇಶ ಮಾಡಿ ನಾಯಕ ನಟಿಯಾಗಿ ಚೆಲುವಿನ ಚಿಲಿಪಿಲಿ ಮೂಲಕ ನಿಮ್ಮ ಕಣ್ಮುಂದೆ ಬಂದು ಈಗಾಗಲೇ always longing for love, respect and people. For me, people is not someone else. It's part of like my breath. Truly, I'm unable to speak. This is the first time I'm speaking on own house, and everyone on this earth should feel like heaven. ತುಂಬಾ ಚೆನ್ನಾಗಿ ಹೇಳಿ ನಮ್ಮ ಎಲ್ಲರ ಮನಸ್ಸಲ್ಲೂ ಒಂದು ಹೊಸ ಭರವಸೆನ ತುಂಬಿಸಿದ ಮ್ಯಾಮ್ ಜಾಯಿನ್ ಮಾಡಿದ್ದಾರೆ. ಸೊ ಲೆಟ್ us hear a few words from him and then go ahead. ಅಂದರಾದರೂ ಆನಂದವಾಗಿ ಬಹಳ ಸಂತೋಷ ಆಗಿದೆ. ಬೇಕಾಗಿಲ್ಲ ನಾವು ಅಂದರು ಅಂತ, ನಿಜವಾದರೂ ಕಣ್ಣುಳ್ಳಂತ ಸಾಮರ್ಥ್ಯ ಭಗವಂತ ನನಗೆ ಕೊಟ್ಟಿದ್ದಾನೆ. ಈ ಬಾಹ್ಯದ ಪ್ರಪಂಚವನ್ನು ಬಿಡಿ, ಇಲ್ಲಿ ಹುಟ್ಟಿದ ಮೇಲೆ ಅದನ್ನು ಸುಲಭವಾಗಿ ಬಿಡಕ್ಕಾಗಲ್ಲ. ಒಬ್ಬ ತಪಸ್ವಿ ನದಿ ದಂಡದ ಮೇಲೆ ತಪಸ್ಸು ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಅವನಿಗೆ ಚಳಿ ಆಗುತ್ತೆ. ಚಳಿ ಆದಾಗ, ಅಯ್ಯ ನಾನು ನಿನ್ನ ತಪಸ್ಸು ಮಾಡ್ತಾ ಇದ್ದೇನೆ, ನನಗೊಂದು ಕಂಬಳಿ ಕೊಟ್ಟಿದ್ದರೆ ಎಷ್ಟು ಚೆನ್ನಾಗಿರೋದು ಅಂತ ಅಂದ್ಕೊಂಡು ತಪಸ್ಸು ಮಾಡ್ತಾ ಇದ್ದ. ಆ ಗಂಗಾ ನದಿ ಪಕ್ಕದಲ್ಲಿ ಕೂತ್ಕೊಂಡು ಕಣ್ಣು ಬಿಡ್ತಾನೆ, ಅದು ಕರಡಿ. ಹೇಗೆ ಮನುಷ್ಯ ಭ್ರಾಂತನಾಗಿ ಬಿಡ್ತಾನೆ ಅಂತ. ನಮಸ್ಕಾರ. ನನಗೆ ತುಂಬ ಮಾತಾಡೋ ಅಭ್ಯಾಸ ಇಲ್ಲ, ಆದರೆ ನಿಮ್ಮನ್ನೆಲ್ಲ ನೋಡಬೇಕು ಅಂತ ನಿಜವಾಗ್ಲೂ ಮನಸ್ಸಿಂದ ನಾನು ಇವತ್ತು ರವಿ ಅವ್ರು ಹೇಳಿದ ತಕ್ಷಣವೇ ನನಗೆ ಇನ್ವಿಟೇಷನ್ ಏನಿದೆ ಅಂತ ಗೊತ್ತಿಲ್ಲ, ಏನು ಪ್ರೋಗ್ರಾಮ್ ಅಂತ ಗೊತ್ತಿಲ್ಲ, ಬಟ್ ಇಂಥ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅಂತ ಹೇಳಿದ ತಕ್ಷಣ ಖಂಡಿತ ರವಿ ನಾನು ಬರ್ತೀನಿ
ಒಂದೊಂದು ನ್ಯೂನ್ಯತೆ ಇರುತ್ತಂತೆ. ಚೆನ್ನಾಗಿರುವಂಥ ಮನುಷ್ಯನಲ್ಲಿ ತುಂಬ ಜಾಸ್ತಿ ನ್ಯೂನ್ಯತೆ ಇರುತ್ತೆ ಅಂತ. ಬಾಳೊಂದು ಹೋರಾಟ ಮರೆಯದಿರಿ, ഇരുളിನ ನಂದಿಸಿರಿ, ഇരുಳಿಂದೆ ಬೆಳಗುಂಟು ಆಲಿಸಿರಿ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಒಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ಬೆಟ್ಟ ಬಯಲಿರಲಿ ನೀ ಕುಗ್ಗುತ್ತಿರು. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ಸ್ ಅ ಲಾಟ್. ಇಂಗ್ಲಿಷಲ್ಲಿ ಒಂದು ಸೇಯಿಂಗ್ ಇದೆ. ಭಾನುವಾರದ ಶುಭಾಶಯಗಳು. ಭಾನುವಾರ ಅನ್ನೋದು ಕಲರ್ಫುಲ್ ಆಗಿದೆ, ಇವತ್ತು ಹೋಳಿ ಹಬ್ಬದ ದಿವಸ ಅಂತಲೇ ಹೇಳ್ಬೋದು. ಹಾಗೆ ವೇದಿಕೆ ಮೇಲೆ ನನ್ನ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ವೇದಿಕೆ ಮುಂಭಾಗದಲ್ಲಿರುವಂಥ ಗಣ್ಯಾದಿ ಗಣ್ಯರು ಅಂತಲೇ ಹೇಳ್ಬೋದು. ನಿಮಗೆ ನಿಮ್ಮೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ನಮಸ್ಕಾರ. ನಿಜವಾಗ್ಲೂ ಇವತ್ತು ತುಂಬ ಖುಷಿ ಆಗ್ತಿದೆ. ಯಾಕೆಂತಂದರೆ ನಿಮ್ಮನ್ನೆಲ್ಲ ನೋಡಿ ನಾನು ಬಂದಾಗ ಅಷ್ಟೇ ಸಾಕಷ್ಟು ಜನ ಹಾಡು ಹೇಳ್ತಾ ಇದ್ರು, ಡ್ಯಾನ್ಸ್ ಮಾಡ್ತಾ ಇದ್ರು, ಮಿಮಿಕ್ರಿ ಮಾಡ್ತಾ ಇದ್ರು. ನಿಜವಾಗ್ಲೂ ನಮಗೆ ಅಷ್ಟೊಂದು ಅಲರ್ಟ್ನೆಸ್ ಇರುತ್ತೋ ಇಲ್ವೋ, ಬಟ್ ನೀವು ತಲೆಯಿಂದ ಕಾಲಕ್ಕೂ ಅಷ್ಟೊಂದು ಅಲರ್ಟ್ನೆಸ್ನ ತುಂಬಿಕೊಂಡಿದ್ದೀರಾ, ಅಷ್ಟೊಂದು ಟ್ಯಾಲೆಂಟ್ನ ನಿಮ್ಮಲ್ಲಿ ತುಂಬಿಕೊಂಡಿದ್ದೀರಾ. ನಿಜವಾಗ್ಲೂ ತುಂಬ ಖುಷಿ ಆಯಿತು ನಾನು ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬಂದು. ಹಾಗೆ ನಮ್ಮ ರವಿ ಅವರು ನಿಜವಾಗ್ಲೂ ಈ ಥರದೊಂದು ಕಾರ್ಯಕ್ರಮನ ನಾನು ಇಲ್ಲಿ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬ ಖುಷಿ ಆಗ್ತಿದೆ. ಸೊ ಒಂದೇ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಆಪರ್ಚುನಿಟಿ ಎಲ್ಲರ ಲೈಫಲ್ಲಿ ಇರುತ್ತೆ, ಅದನ್ನು ನಾವು ಬಳಸ್ಕೋಬೇಕು. ಪ್ರತಿಯೊಬ್ಬರಲ್ಲೂ ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತೆ, ಅದು ಯಾವುದು ಅಂತ ಗುರುತಿಸ್ಕೊಂಡು ಅದರಲ್ಲಿ ಮುಂದುವರಿಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗಿಂತ ಹೆಚ್ಚಾಗಿ ಟ್ಯಾಲೆಂಟ್ನ ಹೊಂದಿರೋಂಥವ್ರು ನೀವು, ಪ್ರತಿಯೊಬ್ಬರಲ್ಲೂ ಪ್ರತಿಭಾವಂತರಾಗಿದ್ದೀರಾ. ಮುಂದುವರಿದೆ ಅಂತ ಹೇಳ್ತಾ ಜಾಸ್ತಿ ನನ್ನ ಸಮಯನ ತಗೊಳ್ಳಲ್ಲ. ಸೊ ಹೀಗೆ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮಾಡಲಿ ಅಂತ ನೋಡಿ. ಹಾಗೆ ಪ್ರತಿಭಾನ್ವೇಷಣ ಟ್ರಸ್ಟ್ ಮತ್ತು ಸ್ನೇಹದೀಪ ಅಂಗವಿಕಲ ಸಂಸ್ಥೆಯಿಂದ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗಲಿ, ಇನ್ನೂ ಹೆಚ್ಚೆಚ್ಚು ನಿಮ್ಮಂಥ ಪ್ರತಿಭಾವಂತರನ್ನ ಮುಂದೆ ತರಲಿ ಅಂತ ಹೇಳ್ತಾ ನಾನೊಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಮ್ಯಾಮ್ ಫಾರ್ ದೋಸ್. ಕಡಿಮೆ ಇಲ್ಲ. ಸಮಟೈಮ್ಸ್ ಲೈಫಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾನು ಇಲ್ಲಿ ನಿಂತು ಮಾತಾಡೋಕ್ಕೂ ನನಗೆ ಕಾನ್ಫಿಡೆನ್ಸ್ ಬೇಕು. ಸ್ಟೇಜ್ ಫಿಯರ್ ಅನ್ನೋದು ಇರ್ಬೇಕು ಅಂತ, ಅದು ಬಹಳ ಸತ್ಯ. ನಿಜವಾಗ್ಲೂ ನಮಗೆ ಕಣ್ಣಿದ್ದು ಲೈಫಿಗಿರೋ ವಿಷನ್ ನಮಗಿಲ್ಲ. ಅದೆಲ್ಲರಿಗೂ ನಿಮಗಿದೆ. ಆ ಫೋಕಸ್ನ ನೀವು ಯಾವತ್ತೂ ಬಿಡಬೇಡಿ, ಆ ಕಾನ್ಫಿಡೆನ್ಸ್ನ ನೀವು ಯಾವತ್ತೂ ಬಿಡಬೇಡಿ. ಮನಸ್ಸಿಂದ ನೀವು ಪಾರ್ಟಿಸಿಪೇಟ್ ಮಾಡಿ. ಗೆಲ್ಲೋದು ಬಿಡೋದು ಸೆಕೆಂಡ್ರಿ, ಬಟ್ ಯು ಹ್ಯಾವ್ ಟು ಆಲ್ವೇಸ್ ಪಾರ್ಟಿಸಿಪೇಟ್. ಒನ್ ಆರ್ ದಿ ಅದರ್ ಡೇ ಯು ವಿಲ್ ಡೆಫಿನೆಟ್ಲಿ ಸಕ್ಸೀಡ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇಲ್ಲಿ ಓದೋದಕ್ಕೆ, ಕಲಿಯೋದಕ್ಕೆ ಇರ್ಬೋದು, ಕಲಿತ ಆದಮೇಲೆ ನಿಮಗೆ ಭವಿಷ್ಯ. ಮತ್ತು ಇನ್ನೊಂದು ಹೆಜ್ಜೆ ಇಟ್ಟು ಸ್ನೇಹದೀಪ ಅನ್ನೋದನ್ನು ಶುರು ಮಾಡಿದರು. ಆದ್ರೂ ಸಿಸ್ಟರ್ಲಿ ಆರ್ಗನೈಸೇಷನ್ನು ಮತ್ತು ನಾವು ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಪಾಲ್ಮುತ್ತ ಅವ್ರನ್ನ ನೋಡಿದರೆ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ, ಪಾಲ್ಮುತ್ತ ಅವರು ನಿನ್ನೆ ನನಗೆ ಕಾಲ್ ಮಾಡಿದ್ರು, ಮೇಡಮ್ ನೀವು ಬರಬೇಕು ಅಂತ. ನಾನು ಇಷ್ಟು ದೊಡ್ಡ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದಿಲ್ಲ. ಆದರೂ ಕೂಡ ಪಾಲ್ಮುತ್ತ ಅವ್ರು ಮಾಡೋದೆಲ್ಲ ದೊಡ್ಡ ಕಾರ್ಯಕ್ರಮಗಳೇ. ಆದ್ರೂ ಇವತ್ತು ನಿಮ್ಮೆಲ್ಲರಿಗೂ ಸ್ನೇಹದೀಪ ಮತ್ತು ಸಮರ್ಥನ ಟ್ರಸ್ಟ್ ಎರಡೂ ಪಾಲ್ಗೊತ್ತವರು ಯಾರು, ಸ್ನೇಹದೀಪ ಹೆಂಗೆ ಬಂತು, ಇವತ್ತೆಲ್ಲ ಇಷ್ಟು ದೊಡ್ಡ ಆಡಿಟೋರಿಯಂನಲ್ಲಿ ನಾವು ಕೂತಿದ್ದೀವಿ, ಇಷ್ಟು ಮಕ್ಕಳನ್ನ ಕರೆಸಿದ್ದಾರೆ, ಕಲಾವಿದರನ್ನ. ಹೇಗೆ ಅಂತ ನಾವು ಅಂದ್ಕೊಂಡ್ರೆ ಇದ್ರ ಹಿಂದೆ ತುಂಬ ಶ್ರಮ ಇದೆ ಪಾಲ್ಗೊತ್ತವರು. ಹೇಗೆ ಪಾಲ್ಗೊತ್ತವರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನಕ್ಕೆ ಪಾಲ್ಗೊತ್ತ ಇವಾಗ ಫೌಂಡರ್ ಟ್ರಸ್ಟಿ ಆ್ಯನಿ ಅವ್ರು ಬಂದಿರ್ಬೇಕಾದ್ರೆ ಹುಡುಗಿ ಓಡಾಡ್ತಾ ಇದ್ರು, ಮತ್ತು ಮಗ ಡಿಗ್ರಿ ಹೋಗ್ತಾ ಇದ್ರು. ಸಿ ವೈ ಆರ್ ಟೆಲಿಂಗ್ ಯು ಆಲ್ ದ ಸ್ಟೂಡೆಂಟ್ಸ್ ವಾಟ್ ಈಸ್ ಆರ್ಟಿಸ್ಟ್ ಹಾರ್ಡ್ ವರ್ಕ್ ಪೇಸ್. ಎಷ್ಟು ಶ್ರಮ ಪಟ್ಟಿರ್ಬೋದು ಪಾಲ್ಗೊತ್ತ ಅವರು ನನಗೆ ಗೊತ್ತು, ಯಾಕೆಂದರೆ ನಾನು ಅವ್ರ ಜೊತೆಯಾಗಿ ಕೆಲಸ ಮಾಡಿದ್ದೀನಿ. ಸೊ ನನ್ನ ಅವರು ಒಂದು ಅಕ್ಕನ ರೂಪದಲ್ಲಿ, ತಾಯಿ ರೂಪದಲ್ಲಿ ಮೊದಲಿಂದಲೂ ಅವ್ರು ಕಂಡು ಬಂದಿದ್ದಾರೆ. ಸೊ ಟುಡೇ ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ ದಟ್ ಹೌ ಪಾಲ್ಗೊತ್ತ ಇಸ್ ಮೇಕಿಂಗ್ ಒನ್. ಸ್ನೇಹದೀಪಿನ ಸಿಬ್ಬಂದಿ ವರ್ಗದವರೇ ಮತ್ತು
ಎಷ್ಟೋ ಜನ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಬೆಂಗಳೂರು ಆದ್ಯಂತ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಕೊಡ್ತಾ ನಂದು ಎರಡೇ ಮಾತು, ಯಾಕಂದರೆ ಈಗಾಗಲೇ ಮಾತು ಕೇಳಿ ನಿಮ್ಗೆ ಬೇಜಾರಾಗುತ್ತೆ. ನನ್ನ ಮೂಲ ಉದ್ದೇಶ ಏನಂತಂದರೆ ಗ್ರಾಮಾಂತರ ವಿದ್ಯಾರ್ಥಿಗಳು ಅವರ ಭವಿಷ್ಯ. ಅಂಧ ಅಂಗವಿಕಲರ ಸಂಸ್ಥೆಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂತಹ ಪ್ಯಾಂಡಮಿಕ್ ಟೈಮಲ್ಲಿ ಕೂಡ ಎಲ್ಲ ತರದ ಪ್ರಿಕಾಷನ್ಸ್ ತಗೊಂಡು ಈವೆಂಟ್ ಮಾಡ್ತಾ ಇರೋರಿಗೆ ಹೃತ್ಪೂರ್ವಕ ಧನ್ಯವಾದಗಳು. Thank you so much for your time, patience. Really not possible. On a Sunday, this would be the only day that you get to relax. ಆದ್ರೂ ಕೂಡ ನಿಮ್ಮ ಎಲ್ಲ busy schedule ಬಗ್ಗೆ you will give vibrance to the day. Thank you. I would also wholeheartedly like to thank our biggest supporting source, Yogesh, for his support for ಹಸಿರಾಗಿ ಮಂಡಕಣ ಹಾರಾಡುವ ಹಕ್ಕಿಗಳ ಹೊಡೆಯುವ ಚೊಕ್ಕಿ
ಆನಂದ ಕಲ್ಲ. उत्तरं यत्समुद्रस्य हिमाद्रिश्चैव दक्षिणं वर्षं बहुवदनि बहुसदनि भारती औदौद बहुभाषिणी भयसी बहुवदनि बहुसदनि भारती औदौद बहुभाषिणी तननं दे तननं तननं तनदें दे ನೂರು ನುಡಿಗಳಿಂದ ಕಂಡರನ್ನು ಕರೆವ ವಾಗ್ವಿದೆ ಹಲವು ರೀತಿ ಹಾಡಿ ಹಾಲ ನೋಡಿ ಕೊರೆವ ಶಾರದೆ ನೂರು ನುಡಿಗಳಿಂದ ಕಂಡರನ್ನು ಕರೆವ ವಾಗ್ವಿದೆ ಹಲವು ರೀತಿ ಹಾಡಿ ಹಾಲ ನೋಡಿ ಕೊರೆವ ಶಾರದೆ ಕೈಯ ಹಿಡಿದು ಅಡಿಯ ನಿಡಿಸಿ ಮುನ್ನಡೆಸುವ ದಾರಿಣಿ ಕೈಯ ಹಿಡಿದು ಅಡಿಯ ನಿಡಿಸಿ ಮುನ್ನಡೆಸುವ ದಾರಿಣಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗಯತೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹರದು ತುಂಗರ ಹರಿದರ್ಣವನದ ತೇಗ ಕಂಠ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದಲ್ಲಿ ಸಿಂಹ नूतन विद्या चेतन सर्वहृदय संस्कारी जय भारती करुनाड सरस्वती गुडी गोपुरस्त्र शिल्प कलावृ कृष्ण तुम्हे कावेरी पवित्रित क्षेत्र मनोहारी विश्व विनूतन विद्या चेतन सर्वहृदय संस्कारी जय भारती गंगकदंबा राष्ट्रकूटवर चालुक्य वैसर बल्लाळ गंगकदंबा राष्ट्रकूटवर चालुक्य वैसर बल्लाळ जन्मभूमि ओ जननी जन्मभूमि भारती निನ್ನಯ ಅಡಿಗಳಿಗೆ ಪರಮಡುವೆ ನಾಡಿಗಳಿಗೆ ಮಂದಿಯದವರಿಗೆ ವಿಜ್ಞಾನಗಳ
ಈ ಎರಡು ಸಂಸ್ಥೆಗಳ ನೇತೃತ್ವದಲ್ಲಿ ಒಂದು ವಾರ್ಷಿಕೋತ್ಸವ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಾನು ಕದಂಬ ಶ್ರೀನಿವಾಸ್. ಧನ್ಯವಾದಗಳು. ದಿವ್ಯ ಸನಾತನ ಸಂಸ್ಕೃತಿಗೆ ವೇದ ಪುರಾಣ ಸಾಕ್ಷಿಗಳು ಇಂದು ಉನ್ನತಿ ಅವನತಿಗೆ ಸಾಕ್ಷಿ ಮಾದರಿಯ ಶಿಖರಗಳು ದಿವ್ಯ ಸನಾತನ ಸಂಸ್ಕೃತಿಗೆ ವೇದ ಪುರಾಣ ಸಾಕ್ಷಿಗಳು ಇಂದು ಉನ್ನತಿ ಅವನತಿಗೆ ಸಾಕ್ಷಿ ಮಾದರಿಯ ಶಿಖರಗಳು ಅಂಚುವ ಎದೆಯಲ್ಲಿ ಧೈರ್ಯದ ಪಂಚರ ಉರಿಸುವ ಮಂಚಿನ ಮಾನವ ತುಂಗ ಆಸುರ ಲೋಕವ ನೀಗಿಸುವ
ಅಷ್ಟೇ ಮಾಡೋಕ್ಕಾಗಲ್ಲ, ಅಷ್ಟೇ ಮಾಡೋಕ್ಕಾಗಲ್ಲ. 35 mm ಅಲ್ವಾ? ಎಲ್ಲರೂ ಫುಲ್ ಚಾರ್ಜ್ ಆಗಿದ್ದೀರಾ ಎನರ್ಜಿ ಜೊತೆ? ಅದು ಸ್ಪಿರಿಟ್ ಅಂದ್ರೆ. ಸೊ ನಾವು ಗ್ರೂಪ್ ಸಾಂಗ್ ಮುಗಿತು, ದೂರ ಎತ್ತಿದ್ರು. ಹ್ಯುಮ್ಯಾನಿಟೇರಿಯನ್ ಅಲ್ಲೂ ಇವರು ಅಮೇಜಿಂಗ್ ಆಗಿದ್ದಾರೆ. ಫಸ್ಟ್ಲಿ ಐ ವುಡ್ ಲೈಕ್ ಟು ಕಾಲ್ ಅಪಾನ್ the organization is to provide education to the underprivileged kids and service ಮಾಡ್ತಾ ಇದ್ದಾರೆ. Ma'am, we are amazingly privileged and grateful to have you among us, and we have a small token of appreciation. Please do come on to the dais. ವೀಕ್ಡೇಸ್ ಅಲ್ಲಿ ಇವ್ರ ಕೆಲಸ ಆಕ್ಸೆಂಚರ್ ಜೊತೆ, ಆದ್ರೆ ವೀಕೆಂಡ್ಸ್ ಅಲ್ಲಿ ಬೇರೆ ಎಲ್ಲ ಇಂಜಿನಿಯರ್ಸ್ ತರ ಚಿಲ್ ಔಟ್ ಮಾಡ್ಕೊಂಡು ಪಬ್ಬಿಂಗ್ ಕ್ಲಬ್ಬಿಂಗ್ ಎಕ್ಸ್ಟ್ರಾ ಮಾಡ್ದೆ. This person has dedicated himself to philanthropic work wherein place to live in, and we are blessed to have you among us. Sir, we would love to hear a few words from you. Thank you. Okay, first ಕನ್ನಡದಲ್ಲೇ ಮಾತಾಡ್ತೀನಿ, ಸರಿ ಅಲ್ವಾ? ಕರ್ನಾಟಕ ಅಂದಮೇಲೆ ನಮ್ಮ ಸ್ಟೇಟ್ ಲ್ಯಾಂಗ್ವೇಜ್, ಕನ್ನಡದಲ್ಲೇ ಮಾತಾಡ್ತೀನಿ. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ಸ್ ಕನ್ನಡ. ಏನೋ ಕೈಗೆ ಮೈಕ್ ಕೊಟ್ಟಿದ್ದಾರೆ ಅಂತ ಸ್ಪೀಚ್ ಮಾಡೋಕ್ಕೆ ಹೋಗಲ್ಲ. ಸೊ ನೆಕ್ಸ್ಟ್ ಈಸ್ ಡಾನ್ಸ್ ಕಾಂಪಿಟೇಷನ್ ಫ್ಯಾಕ್ಟ್. ಸೊ ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಎನಿಬಡಿ ಕ್ಯಾನ್ born as a human being, but it's very difficult to sustain humanity. The word itself has so much of power, energy, rejuvenation. ಇದ್ರ ಡಬ್ಬಿಂಗ್ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಬರೆದಿದ್ದಾರೆ. ಬಗ್ಗೆ ಸುಪ್ರಭಾತ ಮಾಡಿದ್ರೆ ಹೆಂಗಿರುತ್ತೆ? ಇದಕ್ಕೆ ಕ್ಲಾಸ್ ಹಾಕಿ ನಮ್ಮ ಹುಡುಗರ ತಲೆ ಕೇಳಿ Oh
ಚೆಂಡಾಡಿದ ನಿಂಬಿಯ ಬಣದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬಣದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬಣದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ
ಇವಾಗ 2020 ಲಾಕ್ಡೌನ್ ಬಂದ ಲೈಫ್ ನಿಲ್ಲಲ್ಲ. ಸೊ ಯಾರಿಗೆ ಏನೇ ಆದ್ರೂ ನೀವು ಮುಂದೆ ಬರಬೇಕಾಗಿ ದಟ್ ಇಸ್ ಅ ಮೆಸೇಜ್ ಎವ್ರಿ. And I know how tough the job would have been. ಯಾಕಂದ್ರೆ ಒಂದಕ್ಕಿಂತ ಒಂದು ಪರ್ಫಾರ್ಮೆನ್ಸ್ ಅಷ್ಟು ಮೈಂಡ್ ಬ್ಲೋಯಿಂಗ್ ಆಗಿತ್ತು. It would be definitely challenge. Next, Manuraj and team from Snehadi, Bangalore. Santosh, Lakshman and Balaraj. ನಾನೇ ವಾಲಂಟಿಯರ್ ಹೇಳಿ. ಜ್ಯೋತಿರವರು ಪ್ರತಿಬಿಂಬ ಪ್ಲಸ್ come to the stage. Team from Prithvi Foundation. ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. Please bear with us. ಪಾರ್ಟಿಸಿಪೆಂಟ್ಸ್ ಗೆ ಯಾರಿಗೆ ಬ್ಯಾಗ್ ಸಿಕ್ಕಿಲ್ಲ, ಯಾರಿಗೆ ಕೇನ್ ಸಿಕ್ಕಿಲ್ಲ, ದಯವಿಟ್ಟು ಇನ್ಫಾರ್ಮ್ ಅಸ್. Come on the stage, please. Please don't. They were running here and ನಮ್ಮ ಪುಟ್ಪುಟಾಣಿ ಅವರು 3rd ಪ್ಲೇಸ್ ಗೆದ್ದಿದ್ದಾರೆ. ಚಪ್ಪಾಳೆ ಬರಬೇಕು ಅವರಿಗೆ. ಕಾಂಪಿಟೇಷನ್ ಅಲ್ಲಿ 3 ಪ್ಲೇಸ್ ಬ್ಯಾಗ್ ಮಾಡ್ತಾರೆ. ಜೋರದ ಚಪ್ಪಾಳೆ ಇವರಿಗೆ, ಮತ್ತೊಮ್ಮೆ ಜೋರದ ಚಪ್ಪಾಳೆ. ಚಾಂಪಿಯನ್ಸ್ ಆಗಿದ್ದಾರೆ ದೀಪಾ ಅಕಾಡೆಮಿ ಚಾಮರಾಜನಗರ. ಇವರಿಗೆ ಕ್ಯಾಶ್ ಪ್ರೈಸ್, ಟ್ರೋಫೀಸ್ ಅಂಡ್ ಅಲ್ಲೇನೆ ಕೆಡ್ಸ್ಕೋಬೇಡಿ. Definitely failure is a step. support. Before I conclude, I request Bhargava sir to give away one bag to our Shyam Iyengar, who is our friend and well-wisher. I request Mr. Shyam to come on the stage to tell. ಯೋಗೇಶ್ come on the stage. ಯೋಗೇಶ್ ಫ್ಯಾನ್ಸ್ ಯಾರ್ಯಾರಿದ್ದೀರೋ ಎಷ್ಟು ಬೇಗ As every year we used to do in a large number, but God is very for all His kindness. We also thank all my volunteers who have grand success. Okay, God willing, then accommodate. Happy to you. Happy birthday. ಎಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲ. ನೋಟಿಸ್ ಅನ್ನ ಕೊಟ್ಟ ಯಾರ ಮಗಳು ಕಣ್ಣೆ ಇವಳು ಲೈಟ್ ಬೆಟ್ಟು ಚಿಟ್ಟ